ದಿನ 1,25,00,000 ಜನ ನಿಮ್ಮ ಬಗ್ಗೆ ನೆಗೆಟಿವ್ ಅಭಿಪ್ರಾಯ ತಗೊಂಡು ಹೋಗ್ತಾರೆ. ನಾವೇನು ಈ ಸರ್ಕಾರನ ಬಿಟ್ಬಿಡೋದಿಲ್ಲ. ಪಲ್ಲಕ್ಕಿ ಹೊರೋದಕ್ಕೂ ಗೊತ್ತು, ಪಲ್ಲಕ್ಕಿ ಮೇಲೆ ಕೂತಿರೋರನ್ನ ಕೆಡೋದಕ್ಕೂ ಗೊತ್ತು. ನೀವು ನಮ್ಮ ಸಮಸ್ಯೆ ಬಗೆಹರಿಸಿ ಅಂತ ನಾವು ಕೇಳಲ್ಲ. ಹೈಕೋರ್ಟ್ಗೆ ಪವರ್ಸು ಇಲ್ಲ, ನಮ್ಗೆ ಗೊತ್ತಿದೆ. ಅಂಡ್ ಫೋರ್ಸ್ ಅಂತ ಯಾವತ್ತೂ ಯೂಸ್ ಮಾಡೋದಿಲ್ಲ. ಯಾಕಂದ್ರೆ ವಿ ಡೋಂಟ್ ಬಿಲೀವ್ ಇನ್ ಇಟ್. ಸರ್ಕಾರ ಅನುದಾನ ಕೊಡಕ್ ಸಾಧ್ಯ ಇಲ್ಲ. ನಾವು ತಕ್ಷಣ ಕೇಳಿದ್ವಿ, 1,000 ಕೋಟಿ ರೂಪಾಯಿ ಬಹಳ ದೊಡ್ಡದಾ ನಿಮಗೆ? ಅದಕ್ಕೆ ಸಿದ್ದರಾಮಯ್ಯನವ್ರ ಹತ್ರ ಉತ್ತರ ಇಲ್ಲ. ವರ್ಷದಲ್ಲಿ 364 ದಿವಸನೂ ನಾವು ಅವ್ರ ಸೇವೆ ಮಾಡ್ತೀವಿ. ಸಂಕ್ರಾಂತಿನೂ ಹೋಯ್ತು, ಯುಗಾದಿನೂ ಹೋಯ್ತು, ಕೊನೆಗೆ ಈ ಸ್ಥಿತಿ ಬಂತು. ಸೊ ನಾವು ನಾಳೆ ಕೋರ್ಟ್ ಮುಂದೆ ಅಪಿಯರ್ ಆಗಿ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಕೋರ್ಟ್ಗೆ ಅದಾದ್ಮೇಲೆ ಆಮೇಲೆ ನಾವೇನ್ ಮಾಡಿದ್ವಿ, ನಾವು ಕೂಡ ದುಡ್ಕೋದು ಬೇಡ ಅಂತ ಹೇಳಿ ಬಂದ್ವಿ. ಮತ್ತೆ ಅವರಲ್ಲಿ ಅವತ್ತಾದ್ರೆ ನಾವು ಹೇಳಿದ್ವಿ ಇದು ತಪ್ಪು ನಿಲುವು, ಇದು ನಮಗೆ 4 ವರ್ಷಕ್ಕೆ ಒಂದ್ಸಲ ಒಪ್ಪಂದಗಳಾಗಿದೆ. ಮತ್ತೆ ಆ ನೋಟಿಫಿಕೇಶನ್ ಕೂಡ ಸರ್ಕಾರದ ಆದೇಶ ಕೂಡ 1/1/20 ಸಂಬಳ ಕೊಡ್ರಿ ಅಂತ ಹೇಳಿದೆ. ಬಟ್ 1/1/20 ವೇತನ ಶ್ರೇಣಿಯನ್ನು ರಚನೆ ಮಾಡಿರಿ ಅಂತ ಹೇಳಿದೆ. ನೀವು ಬರೀ ವೇತನ ಶ್ರೇಣಿ ರಚನೆ ಮಾಡಿ ನನ್ನ ಸಂಬಳನ 38 ತಿಂಗಳಾದ್ಮೇಲೆ ಕೊಡೋದು ನಾನ್ಸೆನ್ಸ್. ಅದು ಕರೆಕ್ಟ್ ಲೀಗಲ್ ಆರ್ಗ್ಯುಮೆಂಟ್ ಅಲ್ಲ. ಎರಡನೇದೇನು, ಈ 38 ತಿಂಗಳ ಅರಿಯರ್ಸ್ ವಿಚಾರದಲ್ಲಿ ಅದೇ ಆದೇಶದಲ್ಲಿ 3ನೇ ಪಾಯಿಂಟ್ ಇದೆ. ಅದರಲ್ಲಿ ಅವ್ರು ಏನು ಹೇಳ್ತಾರೆ, ಶ್ರೀನಿವಾಸ ಮೂರ್ತಿ ಅಂತ ಹೇಳಿ ಒಬ್ಬರು IAS ಅಧಿಕಾರಿಗಳ ನೇತೃತ್ವದಲ್ಲಿ 1 ಮ್ಯಾನ್ ಕಮಿಟಿಯನ್ನು ಮಾಡಿದ್ದಾರೆ. ಆ 1 ಮ್ಯಾನ್ ಕಮಿಟಿಗೆ ಎಷ್ಟು ಪ್ರಮಾಣದಲ್ಲಿ ಸರ್ಕಾರ ಅನುದಾನ ಕೊಡಬೇಕು ಅನ್ನೋದನ್ನು ಶಿಫಾರಸು ಮಾಡೋಕ್ಕೆ ಅವರಿಗೆ ಜವಾಬ್ದಾರಿ ಕೊಟ್ಟರು. ಯಾಕೆಂದರೆ ಸರ್ಕಾರಕ್ಕೆ ನಿರ್ದಿಷ್ಟವಾಗಿ ಇಷ್ಟು ದುಡ್ಡು ಕೊಡಬೇಕು ನೀವು ಅಂತ ಕೇಳದೆ ಸರ್ಕಾರ ಅನುದಾನ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ಸ್ಪಷ್ಟವಾಗಿ ಇಷ್ಟು ಹಣ ಅಂದರೆ ಅದು ಅದಕ್ಕೆ 14 ತಿಂಗಳ ಅರಿಯರ್ಸ್ ಅಂತೇಳಿ ಅವರು ಶಿಫಾರಸು ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು. ಅದು ಗೊತ್ತಾಗಿದ್ದು ಮೊಟ್ಟ ಮೊದಲ ಬಾರಿಗೆ ಮೊನ್ನೆ ಆಗಸ್ಟ್ 4ನೇ ತಾರೀಕು ನಡೆದ ಸಭೆಯಲ್ಲಿ, ಆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ರು 14 ತಿಂಗಳು ಕೊಡಬೇಕಂತ ಹೇಳಿದ್ದಾರೆ, ಅದನ್ನು ನಾವು ಒಪ್ಪಲಿಕ್ಕೆ ತಯಾರಿದ್ದೀವಿ ಎಂದು. ಓಕೆ, ಅದು ನಾವು ಸ್ಟ್ರೈಕ್ ನೋಟಿಸ್ ಕೊಟ್ಟ ಮೇಲೆ ಸರ್ಕಾರ ಒಂದು ಹಂತದ ಪಾಸಿಟಿವ್ ಆಗಿ ಬಂದಿದೆ. ನಾವು ಕೇಳಿದ್ವಿ ಅವರಿಗೆ, ನೀವು ಮುಖ್ಯಮಂತ್ರಿಗಳೇ ನೀವು 780 ಕೋಟಿನೋ ಏನೋ ಆಗುತ್ತೆ ಅಷ್ಟು ಕೊಡಕ್ಕೆ ನೀವು ಒಪ್ಪಿದ್ದೀರಿ, ಇನ್ನೊಂದು 1,000 ಕೋಟಿ ರೂಪಾಯಿ ಭಾಳ ದೊಡ್ಡದಾ ನಿಮಗೆ? 4,10,000 ಕೋಟಿ ರೂಪಾಯಿ ಬಜೆಟ್ ನೀವು ಕೊಟ್ಟಿದ್ದೀರಿ ಅಂತ ನಾವು ಕೇಳಿದ್ರೆ ಮುಖ್ಯಮಂತ್ರಿಗಳು ಹೇಳಿದ್ರು, ಈ 4,01 ಕೋಟಿ ರೂಪಾಯಿ 10,000 ಕೋಟಿ ರೂಪಾಯಿಯಲ್ಲಿ 1,25,000 ಕೋಟಿ ರೂಪಾಯಿ ಸರ್ಕಾರಿ ನೌಕರರಿಗೆ ಸಂಬಳ, ಪೆನ್ಷನ್ನು, ಇದು ಲೀವ್ ಎನ್ಕ್ಯಾಶ್ಮೆಂಟು ಅದಕ್ಕಾಗುತ್ತೆ. ನಾವು ತಕ್ಷಣ ಕೇಳಿದ್ವಿ, ಸರ್ಕಾರಿ ನೌಕರರಿಗೆ ನೀವು 1,25,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕೊಡ್ತೀರಿ, ನಾವು ನಿಮ್ಮನ್ನು ಕೇಳ್ತಾ ಇರೋದು ಇನ್ನೊಂದು 1,000 ಕೋಟಿ ರೂಪಾಯಿ ಜಾಸ್ತಿ ನಿಮಗೆ ದೊಡ್ಡದ ಅಂದ್ವಿ. ಅದಕ್ಕೆ ಉತ್ತರ ಇಲ್ಲ. ಅದಕ್ಕೆ ಸಿದ್ದರಾಮಯ್ಯನವ್ರ ಹತ್ರ ಉತ್ತರ ಇಲ್ಲ, ಮಾತಾಡಲಿಲ್ಲ. ಅಲ್ಲಿಗೆ ಮೀಟಿಂಗ್ ಮುಗೀತು, ಇನ್ನೊಂದು ಬಂದರು. ನಾವು ಹೇಳಿದ್ವಿ ನಾವು ಇದನ್ನು ಒಪ್ಪೋದಿಲ್ಲ ಅಂತ ಎದ್ದು ಬಂದ್ವಿ. ನಾವು ಮರುದಿವಸ ಸ್ಟ್ರೈಕ್ಗೆ ಶುರು ಮಾಡಿದ್ವಿ. ಆ ಹೊತ್ತಲ್ಲಿ ಏನಾಗಿದೆ, ಹೈಕೋರ್ಟಲ್ಲಿ ಯಾರೋ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ದಾರೆ. ಸೊ ಕಾರ್ಮಿಕರ ಹಿತಾಸಕ್ತಿ ಅರ್ಜಿ ಯಾರೂ ಹಾಕೋದಿಲ್ಲ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿದ್ರು ಸಾರ್ವಜನಿಕರಿಗೆ ಒಂದು ದಿವಸಕ್ಕೂ ತೊಂದರೆ ಆಗಬಾರ್ದು. ವರ್ಷದಲ್ಲಿ 364 ದಿವಸನೂ ನಾವು ಅವ್ರ ಸೇವೆ ಮಾಡ್ತೀವಿ. 500 ಕೋಟಿ ಟಿಕೆಟನ್ನು ಸಿದ್ದರಾಮಯ್ಯನವ್ರು ಕೊಟ್ಟರು. 499 ಕೋಟಿ 99,99,999 ಟಿಕೆಟ್ ಕೊಟ್ಟಿದ್ದು ಯಾರು? ವರ್ಕರ್ಸ್. ಸೊ ಇದು ದೇ ಆರ್ ರೆಫ್ಯೂಸಿಂಗ್ ಟು ಅಕ್ಸೆಪ್ಟ್. ಮತ್ತೆ ನೀವು ಒಂದು ಸೌಜನ್ಯಕ್ಕೂ ಆ ಜನರಿಗೆ ಒಂದು ಥ್ಯಾಂಕ್ಸ್ ಹೇಳಲಿಲ್ಲ. ನಿಮ್ಮಿಂದ ತೆಲಂಗಾಣ ಎಕ್ಸ್ಪೀರಿಯನ್ಸ್ ನೋಡ್ಕೊಂಬರ್ಲಿ ಸಿದ್ದರಾಮಯ್ಯನವ್ರು ಹೋಗಿ ಏನಾಗಿದೆ ಅಂತ. ಇಲ್ಲಿ ಆತಕ್ಕದು ಯಶಸ್ವಿ ಆಯಿತು, ಅಲ್ಲಿ ಆತಕ್ಕೆ ಆಗಲಿಲ್ಲ. ಸೊ ನಾವು ಟ್ರೇಡ್ ಯೂನಿಯನ್ಸ್ ವಿ ಸಪೋರ್ಟೆಡ್. ವರ್ಕರ್ಸು ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡಿದ್ದಾರೆ ನಿಮ್ಮ ಯೋಜನೆಯನ್ನು. ಸೊ ಅಂದರೆ ಇದನ್ನ ಹೈಕೋರ್ಟ್ಗೂ ಕೂಡ ನಾಳೆ ಗಮನಕ್ಕೆ ತರ್ತೀವಿ. ಹೈಕೋರ್ಟ್ ಕೇಳಿದೆ, ನೀವು ಪ್ಯಾಸೆಂಜರ್ಸ್ಗೆ 6,000 ಕೋಟಿ ರೂಪಾಯಿ ಕೊಡ್ತೀರಿ, ಸರ್ಕಾರಿ ನೌಕರಿ 1,25,000 ಕೋಟಿ ಕೊಡ್ತೀರಿ, ವರ್ಕರ್ಸ್ 1,000 ಕೋಟಿ. ಮತ್ತೆ 1/1/24 ವೇತನ ಪರಿಷ್ಕರಣೆ ವಿಚಾರದಲ್ಲಿ ಅವ್ರು ನಮಗೇನು ಹೇಳಿದ್ರು, ನೀವು ಫೇರ್ ಹೈಕ್ ಇಲ್ಲದೆ ಇದ್ರೆ 9ನೇ ತಾರೀಕು ಅಕ್ಟೋಬರ್ 2024ನೇ ಇಸ್ವಿ ರಾಮಲಿಂಗಾರೆಡ್ಡಿ ಅವರು ಒಂದು ಸಭೆ ಕರೆದಿದ್ವಿ ವಿಧಾನಸೌಧದಲ್ಲಿ. ಅದರಲ್ಲಿ ಅವ್ರು ಏನು ಹೇಳ್ತಾರೆ, ನಾವು ಫೇರ್ ಹೈಕ್ ಕೇಳಿದ್ದೀವಿ ಸರ್ಕಾರನ, ಫೇರ್ ಹೈಕ್ ಕೊಡದೇ ಇದ್ದರೆ ಕೊಟ್ಟ ತಕ್ಷಣ ನಿಮ್ಮ ವೇತನ ಹೆಚ್ಚಳ ಮಾಡ್ತೀವಿ 1/1/20. ಈ 38 ತಿಂಗಳದು ಒಂದು ವಿಚಾರ, 1/1/24 ಅದನ್ನು ಹೇಳಿ ನಾವು ಕೇಳಿದ್ವಿ. ನಾವು ಡಿಸೆಂಬರ್ 31ನೇ ತಾರೀಕು ಸ್ಟ್ರೈಕ್ನ ಸಂದರ್ಭದಲ್ಲಿ ಅದನ್ನೇ ನಮ್ಗೆ ಅವ್ರು ಹೇಳಿದ್ದು. ನಾವು ಫೇರ್ ಹೈಕ್ ಕೇಳಿದ್ದೀವಿ, ಹೊಸ ವರ್ಷ 1ನೇ ತಾರೀಕು ಬೇಡ,
ಇದಾದ ತಕ್ಷಣ ಮಾಡಿಬಿಡ್ತೀನಿ, ನ್ಯೂ ಇಯರ್ ಗಿಫ್ಟ್ ಅಂತ ಜನ ತಮಾಷೆ ಮಾಡ್ತಾರೆ, ಅದಾದ್ಮೇಲೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಅಂತೆಲ್ಲ ಬಂದು ನಮ್ಗೆ ಹೇಳಿದರು ಎಂ ಡಿ ಅವರು. ಸರಿ ಕೊಡ್ತಾರೆ ಏನು, ಮತ್ತು ಅವ್ರು ಹೇಳ್ದಂಗೆ 15% ಫೇರ್ ಹೈಕನ್ನು ಜನವರಿ 2ನೇ ತಾರೀಕು ಅನೌನ್ಸ್ ಮಾಡಿದರು. ನಾವು ಭಾಳ ಒಳ್ಳೆ ಕೆಲಸ ಇದು, ಅವ್ರ ಮಾತು ಪ್ರಕಾರ ಮಾಡಿದ್ದಾರೆ, ನಮ್ಮ ವೇತನ ಹೆಚ್ಚಳ ಮಾಡ್ತಾರೆ ಅಂತ ನಾವು ಕಾಯ್ಕೊಂಡಿದ್ವಿ. ನೋಡಿದ್ರೆ ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ ಹಿಂದೆ, ಅತಿ ಶೀಘ್ರದಲ್ಲೇ ಅಂತಂದರೆ ಇದಾಗಲಿಲ್ಲ, ಸಂಕ್ರಾಂತಿನೂ ಹೋಯ್ತು, ಯುಗಾದಿನೂ ಹೋಯ್ತು, ಕೊನೆಗೆ ಈ ಸ್ಥಿತಿ ಬಂತು. ಸೊ ಈಗ ಸರ್ಕಾರದ ಅಧಿಕೃತ ನಿಲುವು ನಿಮ್ಮ ಮುಂದಿನ ವೇತನ ಪರಿಷ್ಕರಣೆ 1/7/1/3/27. ಮತ್ತಂದ್ರೆ ಫೇರ್ ಹೈಕ್ ಯಾಕೆ ಮಾಡಿದ್ರಿ? ವೇತನ ಹೆಚ್ಚಳ ಕೊಡಬೇಕಾದ್ರೆ ಫೇರ್ ಹೈಕ್ ಆಗಬೇಕು ಅಂದ್ರಿ. ಫೇರ್ ಹೈಕ್ ಆದಮೇಲೆ ನೀವು ಯಾರಿಗೆ ಮೋಸ ಮಾಡ್ತಾ ಇದ್ರಿ? ನೀವು 1,25,00,000 ಜನಕ್ಕೆ ಮೋಸ ಮಾಡ್ತಾ ಇದ್ದೀರಾ, ದಿನ ಪ್ರಯಾಣಿಕರಿಗೆ. ಸೊ ಇದು ಎಲ್ಲ ಹಲವಾರು ಪ್ರಶ್ನೆ. ಮತ್ತು ಇದೆಲ್ಲ ನಾವು ಜನಗಳ ಮಧ್ಯೆ ಹೋಗ್ತೀವಿ ತಗೊಂಡು, ಇದೆಲ್ಲ ತಗೊಂಡು ಹೋಗ್ತೀವಿ. ನಾವೇನು ಈ ಸರ್ಕಾರನ ಬಿಟ್ಬಿಡೋದಿಲ್ಲ. ನಮಗೆ ನಾವು ಪಲ್ಲಕ್ಕಿ ಹೊರೋ ಜನ, ಪಲ್ಲಕ್ಕಿ ಹೊರೋದಕ್ಕೂ ಗೊತ್ತು, ಪಲ್ಲಕ್ಕಿ ಮೇಲೆ ಕೂತಿರೋರನ್ನ ಕೆಡೋದಕ್ಕೂ ಗೊತ್ತು. 1,15,000 ಜನ ಈ ಸರ್ಕಾರನ ಚೀತ್ಸು ಅಂತ ಉಗಿತಾ ಇದ್ದಾರೆ ದಿನ ಬಸ್ಗಳಲ್ಲಿ. ದಿನ 1,25,00,000 ಜನ ನಿಮ್ಮ ಬಗ್ಗೆ ನೆಗೆಟಿವ್ ಅಭಿಪ್ರಾಯ ತಗೊಂಡು ಹೋಗ್ತಾರೆ. ಎಸ್, ವಿ ವಿಲ್ ಡೂ ಇಟ್, ವಿ ವಿಲ್ ಡೂ ಇಟ್. ಇವಾಗ ಹೈಕೋರ್ಟ್ ಮಧ್ಯದಲ್ಲಿ ಈಗ ಮುಂದೂಡಿಕೆ ಮಾಡುವಂತ ಅದು ನಾಳೆ ವಿಚಾರಣೆ ಕೂಡ ಇದೆ ಹೈಕೋರ್ಟ್. ಸೊ ನಾಳೆ ಅಕಸ್ಮಾತ್ ಏನಾದ್ರೂ ಹೈಕೋರ್ಟ್ ಈ ಒಂದು ಮುಷ್ಕರವನ್ನ ಕೈ ಬಿಡಿ ಅಂತ ಹೇಳಿದ್ರೆ ಕೈ ಬಿಡ್ತೀರಾ? ಇಲ್ಲ, ಈಗ ಹೈಕೋರ್ಟ್ ಏನಾದ್ರು ಹೇಳಿದ್ರೆ ಅದನ್ನು ನಾವು ವಿರೋಧ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಹೈಕೋರ್ಟಿಗೆ ನಾವು ಗೌರವ ಕೊಡಲೇಬೇಕು, ಕೊಟ್ಟಿದ್ದೀವಿ, ನಾಳೆನೂ ಕೊಡ್ತೀವಿ, ಅದ್ರಲ್ಲಿ ಏನೂ ಭಿನ್ನಾಭಿಪ್ರಾಯ ಇಲ್ಲ. ನಾಳೆ ನಾವು ಹೈಕೋರ್ಟಿಗೆ ಇಷ್ಟೇ ಸಬ್ಮಿಟ್ ಮಾಡೋದು. ಈಗ ನೀವು ಮತ್ತು ಅವರು ಕೂಡ ಸೆನ್ಸಿಟಿವ್ ಆಗೇ ಇದ್ದಾರೆ ಸಾರಿಗೆ ನೌಕರರ ವಿಚಾರದಲ್ಲಿ. ನೀವು ಪ್ಯಾಸೆಂಜರ್ಸ್ಗೆ ಫ್ರೀ ಕೊಡ್ತೀರಿ, ಕೆಲಸಗಾರರಿಗೆ ಕೊಡೋಕ್ಕೆ ಯಾಕೆ ತಕರಾರು ಮಾಡ್ತೀರಿ ಅಂತೇಳಿ ಬೆಂಚು ಕೇಳಿದೆ, ಸರ್ಕಾರಕ್ಕೆ ಪ್ರಶ್ನೆ ಕೇಳಿದೆ. ಸೊ ನಾವು ಇವತ್ತು ಕೇಳ್ತೀವಿ, ಆಯ್ತಪ್ಪ ನೀವು ಸ್ಟ್ರೈಕ್ ಮಾಡಬೇಡ ಅಂದರೆ ನಾವು ಸ್ಟ್ರೈಕ್ ಮಾಡಿಲ್ಲ, ನಮ್ಮ ಡಿಮಾಂಡ್ಸ್ ಕತೆ ಏನು, ಅದಕ್ಕೆ ನೀವೇನಾದ್ರು ಹೇಳಬೇಕಲ್ಲ. ನಾವು ಇನ್ನೇನು ಕೇಳಲ್ಲ, ಅಟ್ಲೀಸ್ಟ್ ನೀವು ಮಾತುಕತೆ ಮಾಡಿ ಇವ್ರ ಸಮಸ್ಯೆಗಳು ಇತ್ಯರ್ಥ ಮಾಡಿ ಬೀದಿಗೆ ಬರೋಕ್ಕೆ ಅವಕಾಶ ಕೊಡಬೇಡಿ ಅಂತ ಸರ್ಕಾರಕ್ಕೆ ಹೇಳ್ರಿ. ನಾವು ಹೈಕೋರ್ಟ್ಗೆ ನೀವು ನಮ್ಮ ಸಮಸ್ಯೆ ಬಗೆಹರಿಸಿ ಅಂತ ನಾವು ಕೇಳಲ್ಲ. ಹೈಕೋರ್ಟ್ಗೆ ಪವರ್ಸು ಇಲ್ಲ, ನಮ್ಗೆ ಗೊತ್ತಿಲ್ಲ. ಈ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟಲ್ಲಿ ಇರ್ತಕ್ಕಂಥ ಟ್ರಿಬ್ಯುನಲ್ಲು, ಲೇಬರ್ ಕೋರ್ಟು ಅವು ಮಾಡಬೇಕು, ಮತ್ತು ಅವು ತುಂಬ ಡಿಲೇ ಮಾಡ್ತವೆ. ನಾವು ಹೈಕೋರ್ಟ್ಗೆ ನಾಳೆ ಇಷ್ಟೇ ಕೇಳೋದು, ನೀವು ನಿಮ್ಮ ಮಾತಿಗೆ ನಾವು ಗೌರವ ಕೊಟ್ಟಿದ್ದೀವಿ. ಸರ್ಕಾರಕ್ಕೆ ಹೇಳ್ರಿ, ನಮ್ಮ ಜೊತೆ ಮಾತುಕತೆ ಮಾಡಿ ಸಮಸ್ಯೆ ಬಗೆಹರಿಸೋದಕ್ಕೆ ಹೇಳಿ, ಬೀದಿಗೆ ಹೋಗೋದಕ್ಕೆ ಅವಕಾಶ ಕೊಡಬೇಡಿ ಅವರಿಗೆ. ಇವರು ಭಾಳ ಅತಿ ಅವಶ್ಯಕ ಸಾರ್ವಜನಿಕ ಸೇವೆ ಇದು, ಇವರನ್ನು ಬೀದಿಗೆ ತಳ್ಳಬೇಡಿ, ಇವ್ರ ಬಗ್ಗೆ ಸಹಾನುಭೂತಿಯಿಂದ ಮಾತಾಡಿ ಅಂತ ಹೇಳಿ ನಾವು ಮಾತುಕತೆ ಮಾಡಿ ಬಗೆಹರಿಸ್ತೀವಿ ಅಷ್ಟೇ. ಸೊ ಈ ರೀತಿಯಾಗಿ ನೀವು ಕೂಡ ಮನವಿ ಮಾಡೋದು ಹೈಕೋರ್ಟ್ಗೂ ಕೇಳ್ತೀವಿ ನಾವು. ಆಫ್ಟರ್ ಹೈಕೋರ್ಟ್ಗೆ ನಾವು ಯಾವುದೇ ಥರದ ಭಿನ್ನಾಭಿಪ್ರಾಯ ನಮಗೆ ಹೈಕೋರ್ಟ್ ಬಗ್ಗೆ ಇಲ್ಲ. ಮತ್ತೆ ಅವರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದಾಗ ಕೋರ್ಟ್ ಅದನ್ನು ಹೇಳಿದೆ, ನಮಗೂ ಕೂಡ ಹೇಳಿದೆ. ಬಟ್ ಅದು ನೋಟಿಸ್ ಬಂದ ಸಂದರ್ಭದಲ್ಲಿ ನಮಗೇನು ಇಕ್ಕಟ್ಟಿತ್ತು ಅಂದರೆ ಬರೀ ನಮ್ಮೊಬ್ಬರಿಗೆ ಮಾತ್ರ KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಪರವಾಗಿ ನಾವು ನೋಟಿಸನ್ನು ಸ್ವೀಕಾರ ಮಾಡಿದ್ವಿ. ಜಂಟಿ ಕ್ರಿಯಾ ಸಮಿತಿ ಪರವಾಗಿ ಮುಷ್ಕರದ ನೋಟಿಸ್ ಕೊಟ್ಟಿರುವಾಗ ನಾವು ಒಂದು ಯೂನಿಯನ್ ಅವ್ರು ತಗೊಂಡು ಇನ್ನೂ 5 ಸಂಘಟನೆಗಳಿದ್ದಾರೆ. ಅವರು ನಿಮಗೆ ಕೋರ್ಟಿನ ನೋಟಿಸ್ ಬಂದ ತಕ್ಷಣ ಸ್ಟ್ರೈಕ್ ನೋಟಿಸ್ ವಾಪಸ್ ತೆಗಿಯೋಕ್ಕಾಗುತ್ತಾ? ನೀವು ಮುಂದಕ್ಕೆ ಹಾಕೋಕ್ಕಾಗುತ್ತಾ? ನಮ್ಮ ಮಾತಿಗೇನು ಇದು ಇಲ್ವಾ, ಬೆಲೆ ಇಲ್ವಾ, ನಮ್ಮ ಅಭಿಪ್ರಾಯ ಕೇಳಬಾರ್ದ ಅನ್ನೋದು ಕೇಳಿದರೆ ನಮಗೆ ಉತ್ತರ ಇರೋದಿಲ್ಲ. ಅದಕ್ಕೆ ನಾವೇನು ಹೇಳಿದ್ವಿ, ನೋಟಿಸ್ ಸ್ವೀಕಾರ ಮಾಡಿದ್ವಿ. ಮರು ದಿವಸನೇ ಮತ್ತೆ ನಾವು ಅವತ್ತು ಹೈಕೋರ್ಟಿಗೆ ನೋಟಿಸ್ ಸ್ವೀಕಾರ ಮಾಡಿದ ಮೇಲೆ BMTCಯಲ್ಲಿ ಒಂದು ಸ್ವಲ್ಪ ಬಸ್ ಸರ್ವಿಸಸ್ ಹೆಚ್ಚಿಗೆ ಆಗೋದಕ್ಕೆ ಕಾರಣನೂ ಇದು ಒಂದು. ನಾವು ನೋಟಿಸ್ ಸ್ವೀಕಾರ ಮಾಡಿದ ಮೇಲೆ ಹೈಕೋರ್ಟಿಗೆ ಗೌರವ ಕೊಡಬೇಕು ಅಂತೇಳಿ ನಾವು ರಾತ್ರಿ ಪಾಳಿಯಲ್ಲಿ ಗೇಟ್ ಮೀಟಿಂಗ್ಗಳು, ಡಿಪೋ ಮೀಟಿಂಗ್ಗಳು, ಮತ್ತು ಹ್ಯಾಂಡ್ ಬಿಲ್ ಹಂಚೋದು, ಜನಗಳನ್ನ ಭೇಟಿ ಮಾಡಿ ಅವ್ರು ಮನವಿ ಮಾಡ್ಕೊಳ್ಳೋದು, ನಾಳೆ ಬರಬೇಡ್ರಿ ಅಂತ ಹೇಳೋದೆಲ್ಲ ಮಾಡ್ತೀವಿ ನಾವು. ಆ್ಯಂಡ್ ಫೋರ್ಸ್ ಅಂತ ಯಾವತ್ತೂ ಯೂಸ್ ಮಾಡೋದಿಲ್ಲ, ಯಾಕೆಂದರೆ ವಿ ಡೋಂಟ್ ಬಿಲೀವ್ ಇನ್ ಇಟ್. ಯಾಕೆಂದ್ರೆ ಇಲ್ಲಿ ಯಾರೊಬ್ರಿಗೂ ನಾವು ಫೋರ್ಸ್ ಮಾಡಿ ಮತ್ತೆ ನಾಳೆ ನಾವು ಅದೇ ಬಸ್ ನಾವೇ ನಡೆಸಬೇಕು, ಅದಕ್ಕೆ ಕಲ್ಲು ಹೊಡೆಯೋದಾಗಲಿ, ಅದು ಬಸ್ಸಲ್ಲಿ ಕೂತವ್ರನ್ನ. ಆ್ಯಂಡ್ ಹಲವಾರು ಸಂದರ್ಭದಲ್ಲಿ 2021 ಮುಷ್ಕರ ಸಂದರ್ಭದಲ್ಲಿ ರಸೂಲ್ ಔಟಿ ಅಂತ ಹೇಳಿ ನಮ್ಮ ATUC ಸಂಘಟನೆಯ ಕಾರ್ಯಕರ್ತರೊಬ್ಬರು ಸ್ಟೋನ್ ಪೆಲ್ಟಿಂಗ್ ಒಳಗಡೆ ಡೈಡ್, ಸ್ಟೀರಿಂಗ್ ಮೇಲೆ ತೀರ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ಕಾರ್ಯಕರ್ತರ ಮೇಲೇ ಕೇಸ್ಗಳು ಬುಕ್ ಮಾಡಿ ಅವರೆಲ್ಲ 4 ವರ್ಷ 5 ವರ್ಷ ಅವರೆಲ್ಲ ದೇವರ್ ಆಲ್ ಕ್ರಿಮಿನಲ್ ಕೇಸ್ ಹಾಕಿ, ಅವ್ರ ಮೇಲೆ ಮರ್ಡರ್ ಕೇಸ್ಗಳೆಲ್ಲ ಹಾಕಿ ದೇವರ್ ಆಲ್ ಔಟ್.
ಆ ಕೇಸ್ಗಳನ್ನ ತೆಗಿಬೇಕು ಅನ್ನೋ ಸೊ ಬೇಡಿಕೆಯಿದೆ. ಸೊ ಈಗ ಇನ್ನು ಆ ನಾಲ್ಕು ಜನ ಲಾಸ್ಟ್ ವೀಕ್ ನಾವು ಲಾಸ್ಟ್ ಒಂದು 10-15 ದಿವಸದ ಕೆಳಗಡೆ ಆ 4 ಜನ ಬಂದರು. ಆಕ್ಸಿಡೆಂಟಲ್ಲಿ ಸ್ಟೋನ್ ಪೆಲ್ಟಿಂಗ್ ಇದರಲ್ಲಿ ತೀರ್ಕೊಂಡವರು ನಮ್ಮವರು. ನಮ್ಮ ಸಂಘಟನೆ ಆ ಸ್ಟ್ರೈಕಲ್ಲಿ ಸಪೋರ್ಟ್ ಮಾಡಿರಲಿಲ್ಲ, ನಾವು ಭಾಗವಹಿಸಿರಲಿಲ್ಲ. ಅದು ಬಟ್ ನಿಮ್ಮ ಸ್ಟ್ರೈಕಿಗೆ ನಾವು ವಿರೋಧ ಮಾಡಲ್ಲ ಅಂತ ಹೇಳಿ ನಾವು ಹೇಳಿದ್ವಿ. ಬಟ್ ನಮ್ಮ ಕಾರ್ಯಕರ್ತರೇನೆ ಆ ಕೇಸ್ ಒಳಗಡೆನೂ ಫಿಕ್ಸ್ ಆದರು. ಸೊ ನಿಜವಾಗ್ಲೂ ಕಲ್ಲೆಸದವರು, ನಿಜವಾಗ್ಲೂ ಸಾವಿಗೆ ಕಾರಣರಾದವರು ತಪ್ಪಿಸ್ಕೊಂಡ್ರು. ಇಂಥ ಸಂದರ್ಭದಲ್ಲಿ ಹಾಗಾಗುತ್ತೆ. ಅದರಿಂದ ನಮಗೆ ನಾವು ವಿ ಡೋಂಟ್ ಬಿಲೀವ್ ಇನ್ ಇಟ್. ಸೊ ಬಟ್ ನಾವು ಹಿಂದಿನ ದಿವಸ ಗೇಟ್ ಮೀಟಿಂಗು ಅದೆಲ್ಲ ಮಾಡಿ ವಿ ವುಡ್ ಹ್ಯಾವ್ ಪ್ರಿಪೇರ್ಡ್ ಮಚ್ ಮೋರ್ ಎಫೆಕ್ಟಿವ್ಲಿ. ಬಟ್ ಅದನ್ನು ನಾವು ಮಾಡಲಿಲ್ಲ. ಹೈಕೋರ್ಟಿಗೆ ಗೌರವ ಕೊಡ್ತೀವಿ ಅಂತ ನೋಟಿಸ್ ರಿಸೀವ್ ಮಾಡಿದ ಮೇಲೆ ವಿ ಡಿಡ್ ನಾಟ್ ಡೂ ಇಟ್. ಆ್ಯಂಡ್ ಬೇರೆ ಸಂಘಟನೆಗಳಿಗೂ ಹೇಳಿದ್ವಿ ಇದನ್ನು ನಾವು ಮಾಡೋದು ಬೇಡ, ನಾಳೆ ಅತಿ ಶೀಘ್ರದಲ್ಲೇ ಮೀಟಿಂಗ್ ಕರೆದು ನಾವು ಹೈಕೋರ್ಟ್ ಶುರು ಆಗೋಷ್ಟರಲ್ಲಿ ಮೀಟಿಂಗ್ ಮಾಡಿ ಅಭಿಪ್ರಾಯ ಕೊಡೋಣ ಅಂತ ಹೇಳಿ ನಾವು ಹೇಳಿದ್ವಿ. ನಾವು 10 ಗಂಟೆಗೇ ಬೆಳಿಗ್ಗೆ ಮೀಟಿಂಗ್ ಕರೆದು ನಾವು ತೀರ್ಮಾನ ಮಾಡಿ ಹೈಕೋರ್ಟ್ ತೀರ್ಮಾನಕ್ಕೆ ಗೌರವ ಕೊಟ್ಟು ನಾವು ಮುಷ್ಕರವನ್ನು ಮುಂದೂಡ್ತೀವಿ ಅಂತೇಳಿ ಹೇಳಿದ್ವಿ. ದೆನ್ ಮತ್ತು ಅದೇ ಅಭಿಪ್ರಾಯನ ಕೋರ್ಟಿಗೂ ಕೂಡ ವಕೀಲರ ಮೂಲಕ ತಿಳಿಸಿದ್ವಿ. ಆದರೂ ಕೂಡ ಕೋರ್ಟು ಸ್ವಲ್ಪ ಅವರು ಯಾಕೆ ಎಸ್ಮಾ ಪ್ರಕಾರ ಕಾಯ್ದೆ ಯಾಕೆ ತೊಗೊಂಡಿಲ್ಲ, ಕಂಟೆಂಪ್ಟ್ ಯಾಕೆ ಮಾಡಿದ್ರು, ಬಸ್ ನಿಂತುಬಿಟ್ಟಿದೆ ಅಂದರು. ನಾವು ಹೇಳಿದ್ವಿ ನೋಟಿಸೇ ಕೊಟ್ಟಿಲ್ಲ ನೀವು ಎಲ್ಲ ಸಂಘಟನೆಗಳಿಗೂ, ಒಬ್ರಿಗೆ ಕೊಟ್ಬಿಟ್ಟು ನೀವು ಕಂಟೆಂಪ್ಟ್ ಹಾಕ್ತೀವಿ ಅಂದರೆ ಹೆಂಗಾಗುತ್ತೆ? ಎಲ್ಲ ಸಂಘಟನೆಗಳು ಕೊಟ್ಟಿರಲಿಲ್ಲ, ನೋಟಿಸ್ ಕೊಟ್ಟಿರಲಿಲ್ಲ. ನಮಗೆ ಮಾತ್ರ ಕೊಟ್ಟಿದ್ದು, KSRTC ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನಿಗೆ ಮಾತ್ರ ಕೊಟ್ಟಿದ್ರು. ಸೊ ಇವತ್ತು ಎಲ್ಲ ಸಂಘಟನೆಗಳಿಗೂ ನೋಟಿಸ್ ಕೊಟ್ಟಿದ್ದಾರೆ. ಕೋರ್ಟ್ ಏನು ಮಾಡ್ತು, ನಮ್ಮ ವಾದ ಒಪ್ಕೋತು. ಮತ್ತು ಎಲ್ಲ ಸಂಘಟನೆಗಳಿಗೂ ನೀವು ನೋಟಿಸ್ ಕೊಟ್ಟು ಕಾಸ್ಟ್ ಟೈಟ್ಲನ್ನು ಅಮೆಂಡ್ ಮಾಡಿರಿ ಅಂತ ಪೆಟಿಷನರ್ಸ್ಗೆ ಆದೇಶ ಮಾಡಿದ್ರು. ಇವತ್ತು ಪೆಟಿಷನರ್ಸು ಎಲ್ಲ ಸಂಘಟನೆಗಳಿಗೂ ಅವರವ್ರ ಅಡ್ರೆಸ್ಸಲ್ಲಿ ಹೋಗಿ ನೋಟಿಸ್ ಕೊಟ್ಟಿದ್ದಾರೆ, ನಾವು ಸ್ವೀಕಾರ ಮಾಡಿದ್ದಾರೆ ಎಲ್ಲರೂ. ಸೊ ನಾವು ನಾಳೆ ಕೋರ್ಟ್ ಮುಂದೆ ಅಪಿಯರ್ ಆಗಿ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಕೋರ್ಟ್ಗೆ ನಮ್ಮ ಅಹವಾಲನ್ನು ಕೂಡ ನಾವು ಮಂಡಿಸ್ತೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.